ಎಲ್ಲರೂ ನಮಸ್ಕಾರ. ಚಲೋ ಇದ್ದೀನಿ. ಕಿತ್ತೂರು ಉತ್ಸವಕ್ಕೆ ಬಂದು ತುಂಬ ಖುಷಿ ಆಗ್ತಿದೆ. ಮೊದಲನೇ ಬಾರಿ ನಾನು ಬಂದಿರೋದು. ಸೊ ತುಂಬ ಖುಷಿ ಆಗ್ತಿದೆ. ನನ್ನ ಕಳ್ಳ ಚಿತ್ರದ ಮೊದಲನೇ ಹಾಡು ಅಯ್ಯೋ ಶಿವನೇ ನೀವೆಲ್ಲರೂ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಾ. ಸೊ ಅದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಸೊ ತುಂಬ ಹೃದಯದ ಧನ್ಯವಾದಗಳು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಂದು ನಮ್ನಿ ಕಿತ್ತೂರು ಕರ್ನಾಟಕ ಜನ 3 ದಿವಸದಿಂದ ನಮ್ಮ ಮನೆ ಉತ್ಸವ ಅಂತೇಳಿ ಒಂದು ಉತ್ಸವನ ಮನೆಯೊಳಗೆ ಹಬ್ಬದ ರೀತಿಯೊಳಗೆ ಆಚರಣೆ ಮಾಡತ್ತಾರ ನಮ್ಮ ಕಿತ್ತೂರು ಕರ್ನಾಟಕದ ಭಾಗದ ಮಂದಿ. ಅನೇಕ ಜನ ಸ್ವಯಂ ಪ್ರೇರಿತವಾಗಿ ಈ ಉತ್ಸವದೊಳಗೆ ಭಾಗವಹಿಸತ್ತಾರೆ. ಯಾಕಂದ್ರೆ ಇತ್ತೀಚಿನ ಯುವ ಪೀಳಿಗೆ ಈ ಕಿತ್ತೂರು ಉತ್ಸವ ಯಾಕೆ ಮಾಡತ್ತಾರಂತ ಭಾಳಷ್ಟು ಜನರಿಗೆ ಗೊತ್ತೈತೋ ಇಲ್ಲೋ ಎಂಬಲ್ಲ. ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ 1820ರಾಗ ತನ್ನ ಕಿತ್ತೂರು ಸಂಸ್ಥಾನದ ಒಳಗೆ ನುಗ್ಗಿದಂಥ ಈ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆನ ಚಂಡಾಡಿಸ್ತಾಳಕ್ಕೆ. ಸ್ವಾತಂತ್ರ್ಯ ಹೋರಾಟದ ಮೊದಲ ಕಿಚ್ಚು ಹಚ್ಚಿದವರು ಸ್ವಾತಂತ್ರ್ಯ ಹೋರಾಟಗಾರನಿ ಕಿತ್ತೂರು ಚೆನ್ನಮ್ಮ. ಅವತ್ತ ಆ ಬ್ರಿಟಿಷ್ ಅಧಿಕಾರಿನ ಹೊರಗೆ ಓಡಿಸಿ ಅಂದರೆ ಚಂಡ ತೆಗೆದ ಉತ್ಸವ ಆಚರಣೆ ಮಾಡ್ತಾರೆ. ಅದು 1824 ಅಕ್ಟೋಬರ್ 23ರಂದು ಆದಂಥ ಘಟನೆಯನ್ನು ನೆನಪಿಗೋಸ್ಕರ ಇವತ್ತು ಅದನ್ನು ಒಂದು ಉತ್ಸವ ಅಂತೇಳಿ ಬಂಗಾರಪ್ಪನವ್ರ ಸರ್ಕಾರದಿಂದ ಅದು ಪ್ರತಿ ವರ್ಷ ಒಂದು 3 ದಿವಸ ಉತ್ಸವ ಮಾಡ್ತಾರೆ. ಅಲ್ಲಿ ಅನೇಕ ಮಾಹಿನಿಯರು ಬಂದ ಕಿತ್ತೂರು ಇತಿಹಾಸದ ಬಗ್ಗೆ ಹಾಡಿ ಹೊಗಳ್ತಾರೆ. ಮಲ್ಲಪ್ಪ ಶೆಟ್ರ ಬಗ್ಗೆನೂ ಹೇಳ್ತಾರೆ. ಆದ್ರೆ ಮಲ್ಲಪ್ಪ ಶೆಟ್ರ ನಮ್ಮ ಗುಡೆ ಇರುತ್ನ್ಯಾಗ ಭಾಳ ಮಾತಾಡೋಕೆ ಬರೋದಿಲ್ಲ. ಇನ್ನೂ ಆ ಮಲ್ಲಪ್ಪ ಶೆಟ್ರ ಸಂತತಿ ಎಲ್ಲ ಪಕ್ಷದಾಗ ಐತೆ. ಇರಲಿ, ಈಗ ಈ ಕಿತ್ತೂರು ಉತ್ಸವದ ಬಗ್ಗೆ ಒಟ್ಟಾರೆ ನಾವು ಯಾವ ರೀತಿ ನಮ್ಮ ಜನ ಅಪೇಕ್ಷೆ ಮಾಡ್ತೈತೆ ಅಂದ್ರೆ, ನಮ್ಮ ಕಿತ್ತೂರು ಕರ್ನಾಟಕ ಭಾಗದಾಗಿರುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಾಗ ಜಿಲ್ಲಾಡಳಿತ ಆಗಲಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕಿತ್ತೂರು ಕರ್ನಾಟಕದ ಭಾಗದ ಪ್ರತಿಭೆಗಳನ್ನ ಹೊರಗೆ ತರುವಂಥ ಒಂದು ಕಾರ್ಯಕ್ರಮ ಆಗ್ಬೇಕು. ಆದ್ರೆ ಇತ್ತೀಚಿನ ದಿನಮಾನದಾಗ ಏನೋ ಎಂತೋ ಒಂದು ವಿಶ್ವ ಕನ್ನಡ ಸಮ್ಮೇಳನ ಆತವ. ಅವಾಗ ಐಶ್ವರ್ಯ ರೈನ್ ತಂದ ಕೋಟ್ಯಾವಧಿ ರೂಪಾಯಿ ಆಕಿ ಕೊಟ್ಟು ಹೋದ್ರೆ ಇವತ್ತು ಒಂದು ಸಂಜೆ ಕಡೆ ಕಾರ್ಯಕ್ರಮ ಆಗತೈತಿ. ಬಾಲಿವುಡ್ಡು ಟಾಲಿವುಡ್ಡು ಅಂತ ಹೇಳ್ತಾರೆ. ಆಕಿ ಒಂದು ರೀತಿ ಮೋಹನ್ ಅಂತೇಳಿ ಆಕಿ ಒಂದು ಯಾವುದೋ ಒಂದು ಶಾರ್ಟ್ಸ್ಗಳ್ನಂದ್ರೆ ಒಂದು ಆಕಿ ರಿಯಲ್ ಮಾಡಿದ್ನ ಈಗ ಹಾಕತ್ತಾರ. ಈಗ ಟಿವಿ ಒಳಗೆ ಇದು ಚಾನಲ್ಗಳ್ದಾಗ ಹಾಕತ್ತಾರ. ಆಕಿ ಅರೆ ತುಂಡು ಹುಡುಗಿಲೆ ಡ್ಯಾನ್ಸ್ ಮಾಡಿದ್ದು, ಕುಣಿದ್ನು. ಇಂಥ ಜನ ಕಿತ್ತೂರು ಒಂದು ಸಾಂಸ್ಕೃತಿಕ ನಾಡಿನಾಗ ಒಂದು ಟಾಲಿವುಡ್ ಬಾಲಿವುಡ್ ಹಾಡರ್ನ ಸಿಂಗರ್ನ ತಂದ ಹಿಂದಿ ಹಾಡಕ್ಕಿಂತಂದ ಕನ್ನಡ ನೆಲದಾಗ ಮಾಡಿಸೋದ್ರೊಳಗೆ ಏನು ಅರ್ಥ ಐತಿ? ನಮ್ಮ ಜಿಲ್ಲಾಡಳಿತ ಆಗಲಿ ಸಂಸ್ಕೃತಿ ಇಲಾಖೆ ಆಗಲಿ ಇಲ್ಲಿಯ ರಾಜಕಾರಣಿಗಳು ಈ ಬಗ್ಗೆ ವಿಚಾರ ಮಾಡ್ಬೇಕು. ಈಗಾಗಲೇ ಕನ್ನಡ ಸಂಘಟನೆಗಳು ವಿರೋಧ ಮಾಡ್ತೀವಿ ಅಂದಾರ. ಒಟ್ಟಾರೆ ನಮ್ಮ ಕಿತ್ತೂರು ಕರ್ನಾಟಕದಾಗ ಭಜನಾ ಐತಿ, ಡೊಳ್ಳಿನ ಪದ ಅದಾವು, ಸುಮಧುರ್ ಗಾಯನ ಐತಿ, ಜಾನಪದ ಕಲಾವಿದರು ಅದಾರು, ಹಾಸ್ಯ ನಟರು ಅದಾರು, ನಗೆ ಚಟಾಕಿ ಹಾರಿಸೋ ಅಂಥವ್ರು ಅದಾರು. ಅನೇಕ ಪ್ರತಿಭೆಗಳು ಇಲ್ಲಿ ಸಾಕಷ್ಟು ಪ್ರತಿಭೆಗಳು ಇಲ್ಲಿ ಕಿತ್ತೂರು ಕರ್ನಾಟಕದಾಗ ಅದಾವ. ಅಂಥವ್ರಿಗೆ ನೀವು ಸ್ಕೋಪ್ ಕೊಡೋದು ಬಿಟ್ಟು ಯಾರೋ ರೀತಿ ಮೋಹನ್ನು ಯಾರ್ಯಾರನೋ ತಂದ ಕೇಸ ನೀವು ಇಲ್ಲಿ ಹಾಡಿಸಿ ಇದು ದುಡ್ಡು ನಂಬುದಿದೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಜಿಲ್ಲಾಡಳಿತ ನಿಮ್ಗೆ ಕೇಳೋದಿಲ್ಲ ಅಂತೇಳಿ ನಿಮಗೆ ತಿಳಿದದ್ದ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿಯ ಪ್ರಗತಿಪರ ಚಿಂತಕರನ್ನ, ಕನ್ನಡಿಗರನ್ನ, ಕನ್ನಡ ಹೋರಾಟಗಾರನ, ಕಿತ್ತೂರು ಕರ್ನಾಟಕದ ಚಿಂತಕರನ್ನ ಕರೆದ ಕ್ಯಾಸ್ ಇಂಥ ಕಾರ್ಯಕ್ರಮಗಳು ಮಾಡುತ್ತ ಬರ್ರಿ. ಯಾರೋ ಒಬ್ಬ ಮಂತ್ರಿ ಮಗನ ಕ್ಯಾಸೆಟು ಬಿಡುಗಡೆ ಮಾಡಿಸ್ತಾರೆ ಇಲ್ಲಿ ನೀವು. ಇದು ಯಾಕೋ ಸರಿ ಕಾಣುವತ್ತು. ಇದನ್ನು ಮುಂದಿನ ವರ್ಷದಿಂದ ಹಿಂಗೆ ಆಗದಂಗೆ ಜಿಲ್ಲಾಡಳಿತ ಸಂಸ್ಕೃತಿ ಇಲಾಖೆ ನೋಡ್ಬೇಕಂತ ಗರ್ದಿಗೆ ಮತ್ತೆ ಎಚ್ಚರಿಕೆ ಕೊಡ್ತೈತಿ. ನಮಸ್ಕಾರ. ಸಾಕು ಸರ.